ಎಲ್ಲರಿಗೂ ನಮಸ್ಕಾರ. ದೇಗುಲ ದರ್ಶನ ಸಂಚಿಕೆಗೆ ಸ್ವಾಗತ. ನಾವು ಗಡಿ ಭಾಗದಲ್ಲಿರುವ ಬೆಳಗಾವಿ ಜಿಲ್ಲೆಯ ಶ್ರೀ ಕ್ಷೇತ್ರ ಸುಳೇಭಾವಿ ಮಹಾಲಕ್ಷ್ಮೀ ದೇವಿ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ಈ ದೇವಸ್ಥಾನವು ಬೆಳಗಾವಿಯಿಂದ 21 ಕಿಲೋಮೀಟರ್ ದೂರದಲ್ಲಿದ್ದು ಪ್ರತಿದಿನ ಲಕ್ಷಾಂತರ ಭಕ್ತರು ಅಮ್ಮನವರ ದರ್ಶನ ಪಡೆಯುತ್ತಾರೆ. ಈ ದೇವಸ್ಥಾನವು 500 ವರ್ಷಗಳ ಹಳೆಯದಾಗಿದ್ದು ಈ ತಾಯಿಯು ನರಿ, ಹುಲಿ, ಗೂಬೆ, ಸಿಂಹ ಹಾಗೂ ನವಿಲಿನ ಮೇಲೆ ಕುಳಿತು ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಪ್ರತಿದಿನ ಸೂರ್ಯದೇವನು ಸಾಯಂಕಾಲ ತಾಯಿಯ ಪಾದಗಳಲ್ಲಿ ಅಂತರ್ಧನಾಗುತ್ತಾನೆ. ಇಂತಹ ಅಪರೂಪದ ವಿಸ್ಮಯ ಹೊಂದಿರುವ ದೇವಾಲಯವನ್ನು ಕಣ್ತುಂಬಿಕೊಳ್ಳುವುದೇ ಜೀವನದ ಒಂದು ದಿವ್ಯ ಸಂಗತಿಯಾಗಿದೆ. ಈ ದೇವಸ್ಥಾನಕ್ಕೆ ಬಂದು ನಾಣ್ಯ ಬಡಿಯುತ್ತೇನೆಂದು ಹರಕೆ ಹೊತ್ತುಕೊಂಡರೆ ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಮದುವೆ ವಿಳಂಬ ಇವೆಲ್ಲವೂ ದೂರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತಂತೆ. ದೇವಿಗೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಯಂದು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಈ ಸ್ಥಳದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿಯು ಬಂದು ನೆಲೆ ನಿಲ್ಲುವುದಕ್ಕೆ ಒಂದು ಕತೆ ಇದೆ. ಹಿಂದೆ ರಾಕ್ಷಸರು ಈ ಸ್ಥಳದಲ್ಲಿರುವ ಜನರಿಗೆ ತುಂಬ ಕಷ್ಟಗಳನ್ನು ಕೊಡುತ್ತಿದ್ದರು. ಹಾಗಾಗಿ ಸಾಧುಗಳು ಲಕ್ಷ್ಮೀದೇವಿಯ ಮೊರೆ ಹೋಗಿ, ತಾಯಿ ನೀವು ಆ ರಾಕ್ಷಸನನ್ನು ಸಂಹರಿಸಬೇಕು ಎಂದು ಬೇಡಿಕೊಂಡಾಗ ಸಾಧುಗಳ ಕೋರಿಕೆಯಂತೆ ತಾಯಿಯು ರಾಕ್ಷಸನನ್ನು ಸಂಹರಿಸಿ ಸೌಮ್ಯರೂಪಿಯಾಗಿ ಇದೇ ಸ್ಥಳದಲ್ಲಿ ನೆಲೆ ನಿಂತಳೆಂದು ಇಲ್ಲಿಯ ಪುರಾಣಗಳಲ್ಲಿ ಉಲ್ಲೇಖವಿದೆ. ಮೊದಲು ಪುಟ್ಟದಾದ ಗುಡಿಯನ್ನು ಹೊಂದಿದ್ದ ದೇವಿಯ ಮೂರ್ತಿಗೆ ಭಕ್ತನೊಬ್ಬ ಈಗಿರುವ ಭವ್ಯವಾದ ಗುಡಿಯನ್ನು ನಿರ್ಮಿಸಿದನೆಂದು ಇಲ್ಲಿಯ ಸ್ಥಳೀಯ ಪುರಾಣಗಳಲ್ಲಿ ಉಲ್ಲೇಖವಿದೆ. ಒಂದು ದಿನ ಒಬ್ಬ ಭಕ್ತ ತಾಯಿಯ ಕಡೆ ಸಂತಾನ ಸಮಸ್ಯೆಯನ್ನು ಕೇಳಿಕೊಂಡು ಬಂದು, ಅಮ್ಮ, ನನಗೊಂದು ಮಗು ಆದರೆ ನಿನಗೆ ಒಂದು ಭವ್ಯವಾದ ಗುಡಿಯನ್ನು ಕಟ್ಟಿಕೊಡ್ತೀನಿ ಎಂದು ತಾಯಿಗೆ ಹರಕೆ ಹೊತ್ತುತ್ತಾನೆ. ತಾಯಿಯ ಕೃಪೆಯಿಂದ ಆ ದಂಪತಿಗಳಿಗೆ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟುತ್ತದೆ. ಈಗಿರುವ ಭವ್ಯವಾದ ಗುಡಿಯನ್ನು ಆ ಭಕ್ತ ತಾಯಿಗೆ ಕಟ್ಟಿಕೊಟ್ಟನೆಂದು ಹೇಳಲಾಗುತ್ತದೆ. 5 ವರ್ಷಕ್ಕೊಮ್ಮೆ ತಾಯಿಯ ಬೃಹತ್ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಯು ಹೊನ್ನಾಟದಿಂದ ಪ್ರಾರಂಭವಾಗಿ ರಥ ಎಳೆಯುವುದರಿಂದ ಮುಕ್ತಾಯವಾಗುತ್ತದೆ. ಲಕ್ಷಾಂತರ ಭಕ್ತರು ಈ ಜಾತ್ರೆಯಲ್ಲಿ ಭಾಗಿಯಾಗಿ ತಾಯಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಧನ್ಯವಾದಗಳು.